ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಯುದ್ವಿಗೌಡಸ್ ಬ್ಲಾಗ್. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಬ್ರಿಂಜಾಲ್ ಕಿಚಡಿ, ಬದನೆಕಾಯಿ ಕಿಚಡಿ ಮಾಡಿದ್ದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಬಾಯಲ್ಲಿ ಇನ್ನೂ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿದೆ ಟೇಸ್ಟು. ನಾನು ಅದಕ್ಕೆ ಒಂದು ಅರ್ಧ ಕಪ್ಪು ಕಾಫಿ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸು ಹೆಸರು ಬೇಳೆ ತೊಗೊಂಡು ಫುಲ್ಲು ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 10-15 ಎಸಳು ಸಿಪ್ಪೆ ತೆಗ್ಬಿಟ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಆ ಲೋಟದಲ್ಲಿ 1-1.5 ಕಪ್ಪಷ್ಟು ಒಣಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಹುರ್ಕೊಬೇಕು. ಅದು ಚಿಕ್ಕದು ಬಿಡ್ತು, ಅದಕ್ಕೆ ಒಲೆ ಹಂಗೆಲ್ಲ ಇದ್ದರೆ ಅಡುಗೆ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಅದಕ್ಕೆ ಅಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದು ಕೊಬ್ಬರಿ ಸ್ವಲ್ಪ ಡ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ, 1 ಸ್ಪೂನಷ್ಟು ಜೀರಿಗೆ ಮತ್ತು 2-3 ಲವಂಗ ಅದು ತೊಗೊಂಡು ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಜೀರಿಗೆ ಒಂಚೂರು ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡ್ರೆ ಸಾಕಾಗತ್ತೆ. ಮತ್ತು ಮಸಾಲೆಗಳು ಏನೇನು ಹಾಕೋತಿರೋ ಅದು ನಾನಿಲ್ಲಿ 1/4 ಟೀ ಸ್ಪೂನು ಟೇಬಲ್ ಸ್ಪೂನು ಮೆಣಸಿನ್ಕಾಯಿ ಪುಡಿ ತೊಗೊಂಡಿದ್ದೀನಿ. ಮತ್ತು ಒಂಚೂರು ಧನಿಯಾ ಪುಡಿ ತೊಗೊಂಡಿದ್ದೀನಿ. 1 ಫುಲ್ ಸ್ಪೂನು ವಾಂಗಿಬಾತ್ ಪೌಡ್ರು ತೊಗೊಂಡಿದ್ದೀನಿ. ಎಲ್ಲನೂ ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಂಚೂರು ಕಲರ್ ಚೇಂಜ್ ಆಗೋಷ್ಟು ರೋಸ್ಟ್ ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಫುಲ್ ಫೈನ್ ಪೌಡರ್ ಆಗಬೇಕು, ಆ ಥರ ರುಬ್ಕೊಬೇಕು. ನೆಕ್ಸ್ಟ್ ಅದು ಮಸಾಲೆ ರೆಡಿ ಆದಮೇಲೆ ಈ ಕಡೆ ನಾವು ಬದನೆಕಾಯಿ ಹೆಚ್ಕೊಳ್ಳೋಣ. ನಾನಿಲ್ಲಿ ಇಬ್ರಿಗಾಗೋಷ್ಟು ಕ್ವಾಂಟಿಟಿ ತೊಗೊತಾ ಇದ್ದೀನಿ. ಸೊ ಅದಕ್ಕೆ 1 ಬದನೆಕಾಯಿ ತೊಗೊಂಡಿದ್ದೀನಿ. ಅದನ್ನು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಅದು ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನು 4 ಪೀಸ್ ಮಾಡಬೇಕು. ಫುಲ್ಲು ಓಪನ್ ಆಗಬಾರ್ದು, ಹಂಗೇ 4 ಪೀಸ್ ಮಾಡಬೇಕು. ಅದಕ್ಕೆ ಮಸಾಲೆ ತುಂಬಬೇಕು. ಆ ಥರ ನೋಡಿ, ಈ ಥರ 4 ಪೀಸ್ ಮಾಡಿಕೊಂಡು ಅದರೊಳಗಡೆ ಗ್ರೈಂಡ್ ಮಾಡಿ ಇಟ್ಟಿದ್ವಲ್ಲ ಆ ಮಸಾಲೆ ಹಾಕಬೇಕು. ಮತ್ತು ಗ್ರೈಂಡ್ ಮಾಡಬೇಕಾದ್ರೆ ಮಸಾಲೆಗೆ ಉಪ್ಪು ಹಾಕಬೇಕು. ನಾನು ಅಲ್ಲಿ ಮರೆತುಬಿಟ್ಟೆ ಹೇಳೋದು, ಅದಕ್ಕೆ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಪೀಸ್ಗಳಿಗೂ ಆ ಥರ ಫಿಲ್ ಮಾಡಬೇಕು. ನೋಡಿ, ಈ ಥರ ಎಲ್ಲದಕ್ಕೂ ಫಿಲ್ ಮಾಡಿಕೊಂಡು ನೆಕ್ಸ್ಟು ಒಂದು ಪಾತ್ರೆಗೆ 1 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. 1-2 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಒಗ್ಗರಣೆಗೆ, ಮತ್ತು ಸಾಸಿವೆ ಸ್ವಲ್ಪ ಚಿಟಪಟ ಆದಮೇಲೆ ಕರಿಬೇವು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇವಾಗ ಮಸಾಲೆ ತುಂಬಿಟ್ಟಿದ್ವಲ್ಲ ಬದನೆಕಾಯಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಸ್ವಲ್ಪ ಬೇಯ್ಕೋಬೇಕು ಎಣ್ಣೆಲಿ, ಅಷ್ಟು ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಬೆಂದಾದಮೇಲೆ ರುಬ್ಬಿ ಇಟ್ಟಿದ್ದು ಎಕ್ಸ್ಟ್ರಾ ಪೌಡರ್ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು, ಆ ಮಸಾಲ ಪೌಡರ್ನೆಲ್ಲ. ಬದನೆಕಾಯಿಯ ಲೋ ಫ್ಲೇಮಲ್ಲಿ ಬೇಯಕ್ಕೆ ಇಟ್ಕೊಬೇಕು. ನೆಕ್ಸ್ಟ್ ಮಸಾಲ ಪೌಡರ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಹಸಿ ವಾಸನೆ ಹೋಗಿ ಫಸ್ಟಿಗೆ ಫ್ರೈ ಮಾಡಿರ್ತೀವಿ, ಬಟ್ ಎಣ್ಣೆಲಿ ಈಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾವು ಆವಾಗಲೇ ಹೆಸರುಬೇಳೆ ತೊಗೊಂಡಿದ್ನಲ್ಲ, ಆ ಥರ 1 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಮತ್ತು ಹೆಸರುಬೇಳೆ ನೀಟಾಗಿ ತೊಳ್ಕೊಂಡು ಮಸಾಲೆ ಒಳಗಡೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ನೀರು ಹಾಕ್ಕೊತಾ ಇದ್ದೀನಿ. ನಾನೊಂದು 4.25 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಒಂದು 3 to 4 ವಿಷಲ್ ಬರ್ಸ್ಬೇಕು. ಯಾವಾಗಲೂ ನಾವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಒಂದು ಕುದಿ ಬರಬೇಕು, ಆವಾಗ ಕ್ಲೋಸ್ ಮಾಡಿದ್ರೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಮತ್ತು ಉಪ್ಪು ಬೇಕಾದರೆ ಇವಾಗ ನೀವು ಹಾಕ್ಕೊಬೋದು. ನಾನಿಲ್ಲಿ 4 ವಿಷಲ್ ತೆಗ್ಸಿದ್ದೀನಿ. 4 ವಿಷಲ್ ಬಂದರೆ ಕಿಚಡಿ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ, ಸಖತ್ತಾಗಿರುತ್ತೆ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ ನಿಜವಾಗ್ಲೂ. ನೀವು ಬೇಕಿದ್ದರೆ ಮೊಸರು ಬಜ್ಜಿ ಅಥವಾ ಏನದು ತೆಂಗಿನಕಾಯಿ ಇದು ಚಟ್ನಿ ಜೊತೆನೂ ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಇವತ್ತು ಶನಿವಾರ, ಸೊ ಹಂಗಂದರೆ ನಮ್ಮ ಮನೆ ದೇವ್ರ ವಾರ, ಅದಕ್ಕೋಸ್ಕರ ವಾರ ಮಾಡೋಣ ಅಂತ ಎಲ್ಲ ತೊಳೆದಿಟ್ಟಿದ್ರೆ ನೋಡಿಲ್ಲ ನನ್ನ ಮಗಳು, ದೇವ್ರದ್ದೆಲ್ಲ ಆಚೆ ಇಟ್ಟು ನಾನು ಕ್ಲೀನ್ ಮಾಡೋಣ ಅಂತ ಅವಳು ಅದ್ರ ಮೇಲೆ ಕುತ್ಕೊಂಡು ಆಟಾಡ್ತಾ ಇದ್ದಾಳೆ. ಎಲ್ಲ ಎಷ್ಟು ಬೇಗ ಎದ್ದು ಮಗು ಎದ್ದೇಳ ಅಷ್ಟರಲ್ಲಿ ಕೆಲಸ ಮಾಡ್ಕೋಬೇಕಂದ್ರೂ ನನ್ನ ದೊಡ್ಡ ಮಗಳು ರಜಾ ಇದ್ದರೆ ಮಲ್ಕೊತಾಳೆ 8:30-9 ಗಂಟೆ ತನಕ. ಇವಳು ಮಾತ್ರ ಬೆಳಗ್ಗೆನೇ ಎದ್ದೇಳ್ತಾಳೆ ಕೆಲಸಕ್ಕೆ ಹೆಲ್ಪ್ ಮಾಡೋಣ ಅಮ್ಮಂಗೆ ಅಪ್ಪಂಗೆ ಅಂತ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.